ಸಂವಿಧಾನದ ಮೇಲೆ ವಿವಾಹ ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದೇನೆಂದರೆ, ಫೆಬ್ರವರಿ 25 ಬುಧವಾರ 2026 ಈ ದಿನ ವಿಶೇಷ ವಿವಾಹ ಕಾಯ್ದೆಯಂತೆ ನಾವು ವಿವಾಹಿತರಾಗುತ್ತಿದ್ದೇವೆ. ನಮಗಿಬ್ಬರಿಗೂ ಕಾನೂನಾತ್ಮಕವಾಗಿ ವಿವಾಹ ಯೋಗ್ಯ ವಯಸ್ಸಾಗಿದ್ದು, ನೆಲದ ನಿಯಮಾನುಸಾರವಾಗಿ ನಾವು ನಮ್ಮ ಸ್ವಂತ ನಿರ್ಣಯ ತೆಗೆದುಕೊಳ್ಳುವ ಸ್ವತಂತ್ರ ಹಕ್ಕುಳ್ಳವರಾಗಿದ್ದೇವೆ. ನಾವು ವಿಚಾರ ವಿಮರ್ಶೆ ಮಾಡಿದ ಮೇಲೆ ನಾವಿಬ್ಬರೂ ವಿವಾಹಿತರಾಗಿ ಮುಂದಿನ ಜೀವಿತದ ಹೆಜ್ಜೆಗಳನ್ನು ಜೊತೆಗೂಡಿ ಇಡುವುದೆಂದು ನಿರ್ಣಯಿಸಿಕೊಂಡಿದ್ದೇವೆ ಮತ್ತು ಈ ನಿರ್ಣಯಕ್ಕೆ ನಾವು ನಮ್ಮ ಹಿರಿಯರ ಅನುಮತಿಯನ್ನು ಸಹ ಪಡೆದುಕೊಂಡಿದ್ದೇವೆ. ವಿವಾಹವೆಂಬುದು ಕೇವಲ ಪರಸ್ಪರ ಲೈಂಗಿಕ ಸಂತೃಪ್ತಿಯ ಸಾಧನವೆಂದು ತಿಳಿಯದೆ, ಬದಲಾಗಿ ಭಾರತೀಯ ಪಾರಂಪರಿಕ ನಡವಳಿಕೆಯಂತೆ ವಿವಾಹವೆಂಬುದು ಒಂದು ಸಂಸ್ಥೆ ಎಂದು ನಾವು ನಂಬಿದ್ದರಿಂದಲೇ ಸರ್ವರ ಸಾಕ್ಷಿಯಾಗಿ ವಿವಾಹ ಮಾಡಿಕೊಳ್ಳುತ್ತಿದ್ದೇವೆ. ನಾವಿಬ್ಬರೂ ಜೊತೆಯಾಗಿ ಇಡುವ ಭವಿಷ್ಯದ ಪ್ರತಿ ಹೆಜ್ಜೆಯಲ್ಲೂ ಪರಸ್ಪರ ಮೋಸ, ವಂಚನೆ, ರಹಸ್ಯ ಇಂತಹ ಯಾವುದೇ ತರಹದ ಅವಗುಣಗಳು ಇರುವುದಿಲ್ಲವೆಂದು, ವೈವಾಹಿಕ ಜೀವನದಲ್ಲಿ ಹೆಚ್ಚು ಕಡಿಮೆ ಎಂಬ ತಾರತಮ್ಯ ಇಲ್ಲದಂತೆಯೂ, ಎಂಥದ್ದೇ ದೌರ್ಜನ್ಯಕ್ಕೂ ಅವಕಾಶವಿರದಂತೆ ದಾಂಪತ್ಯವು ಸಮಾನತೆಯ ಆಧಾರದ ಮೇಲೆ ಇರಬೇಕೆಂದು ಭಾವಿಸಿಕೊಂಡಿದ್ದೇವೆಂದು, ಸುಖ ದುಃಖದಲ್ಲಿ ಭಾಗಿದಾರಿಕೆ, ವಿಶ್ವಾಸ ಮತ್ತು ಸಹಕಾರ ತತ್ವದಂತೆ ನಡೆದುಕೊಳ್ಳುವುದು, ಕುಟುಂಬದ ಯಾವುದೇ ತೀರ್ಮಾನಗಳನ್ನು ಜೊತೆಯಾಗಿ ತೆಗೆದುಕೊಳ್ಳುವುದು, ಪರಸ್ಪರ ಯೋಗ್ಯ ಎನಿಸುವ ಆಸೆ ಆಕಾಂಕ್ಷೆಗಳನ್ನು ಪರಸ್ಪರರು ಹತ್ತಿಕ್ಕದೆ ಗೌರವಿಸಿ ಬೆಂಬಲಿಸುವುದು, ಪರಸ್ಪರರ ಭಿನ್ನಾಭಿಪ್ರಾಯವನ್ನು ಗೌರವಿಸುವುದು ಮತ್ತು ವಿವಾದ ಬಂದಲ್ಲಿ ಬೇರೆಯವರ ಮಧ್ಯಸ್ಥಿಕೆಯನ್ನು ಅಪೇಕ್ಷಿಸದೆ ನಾವೇ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತೇವೆಂದು ಪ್ರಮಾಣ ಮಾಡುತ್ತಿದ್ದೇವೆ. ಇವಲ್ಲದೆ ನಮ್ಮ ಸಂಸಾರದಲ್ಲಿ ಆಹಾರ ಮತ್ತು ಸಂಪತ್ತಿನ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇವೆ. ಸಂಪತ್ತನ್ನು ಯಾವುದೇ ದುರ್ಮಾರ್ಗದಲ್ಲದೆ ಯೋಗ್ಯ ರೀತಿಯಲ್ಲಿ ಸಂಚಯಿಸಿಕೊಳ್ಳುವುದಕ್ಕೆ ಪರಸ್ಪರರ ಜೊತೆಯಾಗಿ ಪ್ರಯತ್ನಿಸುತ್ತೇವೆ. ಎಲ್ಲ ಋತುಮಾನಗಳು ನಮಗೆ ಸುಖದಾಯಕವಾಗಿರಲಿ ಮತ್ತು ಅನುಕೂಲಕರವಾಗಿರಲಿ ಎಂದು ಆಶಿಸುತ್ತೇವೆ ಮತ್ತು ಅದಕ್ಕಾಗಿ ಜೀವನವನ್ನು ರೂಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ. ನಮ್ಮ ಸಂಸಾರದಲ್ಲಿ ಸದಾಕಾಲವೂ ಶಾಂತಿ, ಸಂತೋಷ ನೆಲೆಸುವಂತಾಗುವುದಕ್ಕೆ ಪ್ರಯತ್ನಶೀಲರಾಗಿರುತ್ತೇವೆ ಮತ್ತು ಪರಸ್ಪರ ಗೌರವ ಕೊಡುತ್ತೇವೆ. ಜೀವನಕ್ಕೆ ಒದಗಬಹುದಾದ ಸಂಭಾವ್ಯ ಕಷ್ಟಗಳನ್ನು ಎದುರಿಸುವುದಕ್ಕೆ ನಾವು ಜೊತೆಯಾಗಿ ನಿಲ್ಲುತ್ತೇವೆ ಮತ್ತು ಹಾಗೆ ಮಾಡುವುದಕ್ಕೆ ನಮಗೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಒದಗಲಿ ಎಂದು ಆಶಿಸುತ್ತೇವೆ. ಸನ್ಮಾರ್ಗದಲ್ಲಿ ನಡೆಯುವಂತಹ ಉತ್ತಮ ನಡವಳಿಕೆಯ, ದ್ವೇಷಾಸೂಯೆ ಇಲ್ಲದ, ಬೇರೆಯವರ ವಿಚಾರವನ್ನು, ಬೇರೆಯವರ ಧರ್ಮವನ್ನೂ ಸಹಿಸಿ ಗೌರವಿಸುವ ಸತ್ಸಂತಾನವನ್ನು ರೂಪಿಸುವುದಕ್ಕೆ ನಾವು ಪ್ರಯತ್ನಿಸುತ್ತೇವೆ. ಒಬ್ಬರನ್ನೊಬ್ಬರು ಸ್ನೇಹವನ್ನು ಮತ್ತೆ ಮತ್ತೆ ನವೀಕರಿಸುತ್ತಿರುವುದೇ ಯಶಸ್ವಿ ದಾಂಪತ್ಯ ಎಂಬ ಮಾತನ್ನು ಒಪ್ಪಿ ನಾವು ಅದರಂತೆ ನಡೆದುಕೊಳ್ಳುತ್ತೇವೆಂದು ಪ್ರಮಾಣ ಮಾಡುತ್ತೇವೆ. ಕ್ರಿಯೇಟ್ ಮಾಡಿದಂಥ ಆರ್ ಶ್ರೀನಿವಾಸ್, ಪದ್ಮಾ ಆಂಟಿ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಮತ್ತು ಜಯಸಿಂಹ ಮತ್ತು ಅವರ ಕುಟುಂಬದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಶುಭಾಶಯಗಳು ಕೂಡ. ನೀವೆಲ್ಲ ನೋಡಿದಿರಿ, ಒಂದು ಪ್ರಶ್ನೆಯನ್ನು ನನಗೆ ಕೇಳಿದರು ನಮ್ಮ ನಾರಾಯಣಮೂರ್ತಿ ಮೇಷ್ಟ್ರು. ಈ ಮದುವೆಗೆ ನೀವು ಏನಂತ ಹೆಸರಿಟ್ಟಿದ್ದೀರಿ ರಾಘವ್ ಅವರೇ ಅಂತ ಹೇಳಿ. ಪ್ರಾಸ್ತಾವಿಕ ಭಾಷಣದಲ್ಲೇ ಅದನ್ನು ಇವರು ಆರ್ ಶ್ರೀನಿವಾಸ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೊಂದು ಧಾರ್ಮಿಕ ಕ್ರಿಯೆ ಇಲ್ಲ, ಇದೊಂದು ಸಾಮಾಜಿಕ ಕ್ರಿಯೆ, ಇದೊಂದು ಸಾಂಸ್ಕೃತಿಕ ಕ್ರಿಯೆ ಅಂತ. ಮದುವೆ ಅನ್ನೋದು ಒಂದು ಕಾಂಟ್ರಾಕ್ಟ್, ಇದೊಂದು ಇನ್ಸ್ಟಿಟ್ಯೂಷನ್ ಅದು. ನಾನು ಶುಭಾಶಯ ಪೂರ್ವಕ್ಕೆ ಈ ಸಮಯವನ್ನು ಯಾಕೆ ಬಳಸ್ಕೊಳ್ತೀನಿ ಅಂತಂದರೆ, ಸುಕೃತ ನಾವು ಆಡಿ ಬೆಳೆಸಿದ ಹುಡುಗಿ, ಅವಳ ಇಂದಿನ ಈ ಒಂದು ಹುದ್ದೆ ಇದೆಯಲ್ಲ, ಅದೇನು ಭಾಳ ಹೂವಿನ ಹಾಸಿಗೆ ಏನಾಗಿರಲಿಲ್ಲ, ಅದು ಕಲ್ಲು ಮುಳ್ಳುಗಳ ಹಾಸಿಗೆ ಆಗಿತ್ತು ನಾನು ಕಂಡ ಹಾಗೆ. ಆಕೆ LKG UKGಗೆ ಪ್ರಗತಿ ಶಾಲೆಗೆ ಪುಟು ನಡೆದುಕೊಂಡು ಹೋಗುತ್ತಿರುವಂಥ ಸುಕೃತವನ್ನು ಇವತ್ತು ಪ್ರಜಾವಾಣಿಯಲ್ಲಿ ವಿಶೇಷವಾದ ಲೇಖನವನ್ನು ಬರೆಯುವ ಸುಕೃತವನ್ನು ನಾನು ನೋಡಿದ್ದೇನೆ. ಹಾಗೆ ಜಯಸಿಂಹ ಅವರನ್ನು ಬೇರೆ ಬೇರೆ ಚಳುವಳಿಗಳ ಕಾಲದಲ್ಲಿ ಓಡಾಡಿದಾಗೆಲ್ಲ ಜಯಸಿಂಹ ಅವರು ವರದಿ ಮಾಡೋಕ್ಕೆ ಬಂದಿದ್ದನ್ನು ಕೂಡ ನಾನು ಗಮನಿಸಿದ್ದೇನೆ. ಸ್ನೇಹಿತರೆ,
ಆರ್ ಆರ್ ಶ್ರೀನಿವಾಸ್ ಮತ್ತು ಪದ್ಮಾ ಆಂಟಿ ಇಬ್ಬರ ಮಗಳಾಗಿ ಏನು ಸುಕೃತ ಜನಿಸ್ತಾಳೆ, ಆ ಕಾಲದಲ್ಲಿ ಒಂದು ಬಹಳ ವಾಟ್ಸಾಪ್, ಫೇಸ್ಬುಕ್ ಇಲ್ಲದಂಥ ಕಾಲ, ಪತ್ರಿಕೆಯೇ ಪ್ರಧಾನವಾಗಿ ಇರುವಂಥ ಕಾಲ. ಆರ್ ಆರ್ ಶ್ರೀನಿವಾಸರವರು ಈ ಸಾಗರದಂಥ ಊರಿನ ಸಾಮಾಜಿಕ ಬದಲಾವಣೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಬೇಕು ಅಂತ ಸ್ಪಷ್ಟವಾದಂಥ ನಿರ್ಧಾರವನ್ನು ತಗೊಂಡು ಅವರು ತಮ್ಮದೇ ಆದಂಥ ಒಂದು ತಂಡವನ್ನು ಕಟ್ತಾರೆ. ಆ ತಂಡದಲ್ಲಿ ನಾನು ಒಬ್ಬ ಕೂಡ, ಇನ್ನೂ ಹಲವಾರು ಜನ ಇಲ್ಲಿ ನಮ್ಮ ಮುಂದೆ ಇದ್ದಾರೆ. ಪ್ರತಿ ವಾರ ಪತ್ರಿಕೆಯಲ್ಲಿ ಬರುವಂಥ ರಾಜಕೀಯ ವಿಶ್ಲೇಷಣೆಗಳು, ಅಧಿಕಾರಿಗಳ ಭ್ರಷ್ಟಾಚಾರ, ಸಮಾಜದಲ್ಲಿ ತಾವು ದೊಡ್ಡವರು, ಧಾರ್ಮಿಕವಾಗಿ ತಾವು ದೊಡ್ಡವರು ಎಂದುಕೊಂಡು ಮಾಡುತ್ತಿರುವ ಅನಾಚಾರಗಳು, ಇವೆಲ್ಲವೂ ಕೂಡ ಪತ್ರಿಕೆಯಲ್ಲಿ ಅನಾವರಣಗೊಳ್ತಾ ಇವೆ. ಅತ್ತ ಪದ್ಮಾ ಆಂಟಿ ಅವರು ಸರ್ಕಾರಿ ಉದ್ಯೋಗದಲ್ಲಿದ್ದವರು. ಇತ್ತ ಆರ್ ಆರ್ ಶ್ರೀನಿವಾಸ್ ಮೇಲೆ ದಿನದಿಂದ ದಿನ ಡೆಫರ್ಮೇಷನ್ ಕೇಸ್ಗಳು, ಬೇರೆ ಬೇರೆ ಥ್ರೆಟ್ಗಳು ಬರ್ತಾ ಇದ್ದವು. ಆರ್ ಆರ್ ಶ್ರೀನಿವಾಸ್ ಅವರ ಬುಡಕ್ಕೆ ಕೈ ಹಾಕಬೇಕು ಅಂತ ಪದ್ಮಾ ಆಂಟಿಯವರ ಕೆಲಸಕ್ಕೆ ತೊಂದರೆ ಕೊಡುವಂಥ ಕೆಲಸ, ಹೀಗೆ 10 ಹಲವು ಥರದ ಥ್ರೆಟ್ಗಳು ಬರ್ತಾ ಇರೋ ಕಾಲದಲ್ಲಿ ಆ ಹುಡುಗಿ ಕಣ್ಣಾರೆ ನೋಡಿಕೊಂಡು ಸಹಜವಾಗಿ ಮನೆಯಲ್ಲಿ ನಡೆಯುವ ಎಲ್ಲ ಪ್ರಕ್ರಿಯೆಗಳು ಪುಟ್ಟದಾಗಿ ಬೆಳೆದುಕೊಂಡು ಬರ್ತಿದ್ದ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಅಂಥ ಒಂದು ಸಂದರ್ಭವನ್ನು ದಿಟ್ಟವಾಗಿ ಎದುರಿಸಿ, ಬಡತನವನ್ನು ದಿಟ್ಟವಾಗಿ ಎದುರಿಸಿ, ಇವತ್ತು ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಾ ಮತ್ತು ಮನೆಯಲ್ಲಿ ಏನು ನೋಡಿರಿ, ಒಂದು ಹೇಗಂದರೆ ಒಂದು ಶಿಕ್ಷಣ, ಇನ್ನೊಂದು ಮನೆಯಲ್ಲಿ ಒಂದು ಡೆಮಾಕ್ರೆಟಿಕ್ ಸೆಟಪ್ಪು, ಒಂದು ಆ ಸ್ಪೇಸ್ ಕೊಟ್ಟರೆ ಯಾವ ಥರ ನಾವು ಬೆಳಿಬೋದು ಅನ್ನೋದಕ್ಕೆ ಇವತ್ತು ನಮ್ಮ ಸುಕೃತ ಮತ್ತು ಜಯಸಿಂಹ ಅವರ ಪ್ರೀತಿ ಮತ್ತು ಮದುವೆ ಭಾಳ ಮುಖ್ಯ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಪ್ರೀತಿಯ ಮದುವೆ ಅಂತ ಅಂದ ತಕ್ಷಣ ಭಾಳ ಮುಖ್ಯವಾಗಿ 2-3 ವಿಷಯಗಳು ಬರ್ತವೆ. ಒಂದು ಫುಡ್ ಕಲ್ಚರ್, ಇನ್ನೊಂದು ಭೌಗೋಳಿಕ ಹಿನ್ನೆಲೆ, ಆಮೇಲೆ ಮತ್ತೆ ಆ ಭೌಗೋಳಿಕ ಕಲ್ಚರ್, ಇವು 3 ಬರ್ತವೆ. ಹೆಚ್ಚಾಗಿ ಆಹಾರ ಕಲ್ಚರ್ಗಳು ಪರಸ್ಪರ ಗುದ್ದಾಡ್ತವೆ, ಎದರ ಬದಲು ಡಿಕ್ಕಿ ಹೊಡಿತವೆ. ಭಾಷೆ ಕೂಡ ಪೆನ್ಸಿಲ್ವೆಯ ಭಾಷೆಯೇ ಬೇರೆ, ಮಲೆನಾಡಿನ ಭಾಷೆಯೇ ಬೇರೆ, ಮೈಸೂರು ಭಾಷೆಯೇ ಬೇರೆ, ಹೀಗೆಲ್ಲ ಇರುವಾಗ ಇವೆಲ್ಲವನ್ನು ಸಮತೂಗಿಸಿಕೊಂಡು ಮುಂದೆ ಹೆಜ್ಜೆ ಹಾಕುವುದೇ ಪ್ರೀತಿ ಮತ್ತು ಪ್ರೀತಿಯ ಮದುವೆಯನ್ನು ಮುಂದುವರಿಯೋದು. ಪ್ರಮಾಣ ವಚನದಲ್ಲಿ ಹೇಳಿದೆಲ್ಲವೂ ಆಗಲಿ, ಆದರೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರೋದಿಲ್ಲ ಅಂತೇನಿಲ್ಲ. ಭಿನ್ನಾಭಿಪ್ರಾಯ ಬರೆದಿರುವ ದಾಂಪತ್ಯವು ದಾಂಪತ್ಯವೇ ಅಲ್ಲ. ಆದರೆ ಆ ಭಿನ್ನಾಭಿಪ್ರಾಯವನ್ನು ಸಹಿಸಿಕೊಂಡು ಮತ್ತೆ ಮುಂದೆ ಹೆಜ್ಜೆ ಹಾಕುವುದೇ ನಾನು ನಿಜವಾದ ದಾಂಪತ್ಯ ಅಂತ ನಾನು ಅಂದ್ಕೋತೀನಿ. ನಿಮ್ಮ ಈ ಒಂದು ಮಾದರಿ ಮದುವೆ, ಯಾಕಂದರೆ ಕುವೆಂಪುರವರು ಕರ್ನಾಟಕದಲ್ಲಿ ಇದನ್ನು ಸೆಟ್ ಮಾಡಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದರು. ಏನಪ್ಪ ಅಂತಂದರೆ, ಅತಿಯಾದಂಥ ಅಬ್ಬರದ ಮದುವೆ ಸಮಾಜದ ಬಿಗಡಲಿಗೆ ಕಾರಣ ಆಗುತ್ತೆ. ಕೆಲವು ಬಡವರು ಕೀಳರಿಮೆಯಿಂದ ಬದುಕುವಂತಾಗತ್ತೆ. ನಾವೇ ಸಣ್ಣಗಿದ್ದಾಗ ನೋಡಿದ್ವಿ, ಮದುವೆಗೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮ ಮದುವೆಗೆ ಹೋಗೋದಿಲ್ಲ ಅಂತಿದ್ರು. ಯಾಕಂತ ಕೇಳಿದ್ರೆ ಅವರೆಲ್ಲ ತುಂಬ ಬಂಗಾರ ಹಾಕೊಂಡು ಬರ್ತಾರೆ, ಹಾಗಾಗಿ ನನ್ನ ಕೊಳ್ಳಲ್ಲಿ ಯಾವುದೇ ಬಂಗಾರ ಸರ ಇಲ್ಲ ಅಂದರೆ ನಾನು ಮದುವೆಗೆ ಹೋಗೋದಿಲ್ಲ ಅಂತ. ಸೊ ಇವೆಲ್ಲವನ್ನು ಗ್ರಹಿಸಿದಂಥ ಕುವೆಂಪುರವರು 300 ಜನರಿಗಿಂತ ಜಾಸ್ತಿ ಜನ ಸೇರಬಾರ್ದು, ಅಬ್ಬರ ಮಾಡಬಾರ್ದು, ಅಕ್ಕಪಕ್ಕ ಪರಿಸರಕ್ಕೆ ತೊಂದರೆ ಆಗಬಾರ್ದು, ಪರಿಸರ ಮಾಲಿನ್ಯಗೊಳ್ಳಬಾರ್ದು, ಇವೆಲ್ಲ ಕಾರಣಗಳು ಮತ್ತು ಆರ್ಥಿಕವಾದಂಥ ಒತ್ತಡಗಳು ಅವರ ಪೋಷಕರ ಮೇಲೆ ಬರಬಾರ್ದು. ಆರ್ಥಿಕ ಒತ್ತಡ ಬರದೇ ಇದ್ದರೆ ಪೋಷಕರು ಒದ್ದಾಡೋದಿಲ್ಲ, ಮತ್ತು ನಂತರ ಏನು ಹೆಚ್ಚು ಹಣವನ್ನು ಬಳಸ್ತೀರಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಅದನ್ನು ಬಳಸಿ ಅನ್ನೋ ಒಂದು ವಿಶಾಲವಾದ ಉದ್ದೇಶದಿಂದ ಕುವೆಂಪುರವರು ಇದನ್ನು ಮಾಡಿದರು. ಅದನ್ನು ಒಂದಿಷ್ಟು ವರ್ತಮಾನಕ್ಕೆ ಮಾಗಿಸಿ ಆರ್ ಆರ್ ಶ್ರೀನಿವಾಸ್ ಅವರು ಈ ಪ್ರಮಾಣ ವಚನದ ಮದುವೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಕಾಗೋಡು ತಿಮ್ಮಪ್ಪನವರು ಹಿರಿಯರಾದಂಥ ಸಮಾಜವಾದಿ ಹೋರಾಟಗಾರರು, ಮಾಜಿ ಸ್ಪೀಕರ್ ಆದ ಕಾಗೋಡು ತಿಮ್ಮಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಅವರೊಂದಿಗೆ ಅವರ ಸಹಾಯಕ ಕೊಟ್ರೇಶ್ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ಇದರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ರಾಘವೇಂದ್ರ ಅವರಿಗೆ. ಈಗ